ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ವಿಶೇಷವಾಗಿ ಏನು ಅಂತಂದರೆ, ಪಂಚರಾಜ್ಯಗಳ ಚುನಾವಣೆಯ ನಂತರ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮುಖ್ಯಮಂತ್ರಿ ಯಾರು ಅನ್ನೋ ಒಂದು ಪ್ರಶ್ನೆ ಬುಗಿಲೆದ್ದಿತ್ತು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ತಗೊಂಡಂಥ ಒಂದು ನಿರ್ಧಾರದಲ್ಲಿ ಇವತ್ತು ಸುವೇಂದು ಅಧಿಕಾರಿ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಿದೆ. ನಾಳೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಅವರು 2026ರ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ಅವರು ಜಯವನ್ನು ಗಳಿಸಿದ್ದಾರೆ. ಒಂದು ನಂದಿಗ್ರಾಮ, ಇನ್ನೊಂದು ಭವಾನಿಪುರದಲ್ಲೇ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಮಮತಾ ಬ್ಯಾನರ್ಜಿ ಅವರನ್ನು ಮತ್ತೆ ಸೋಲಿಸಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಅವರು ನಂದಿಗ್ರಾಮದಲ್ಲಿ ಸೋಲಿಸಿದ್ರು, ಈಗ ಮತ್ತೆ ಅವರನ್ನು ಭವಾನಿಪುರದಲ್ಲಿ ಸೋಲಿಸಿದ್ದಾರೆ. ಸುವೇಂದು ಅಧಿಕಾರಿಯವರ ಬಗ್ಗೆ ಹೇಳಬೇಕಾದ್ರೆ, ಸುವೇಂದು ಅಧಿಕಾರಿಯವರು ಈ ಹಿಂದೆ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನಲ್ಲಿ ಅನೇಕ ಬಾರಿ ಶಾಸಕರಾಗಿದ್ದರು, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ. ಹಾಗೆಯೇ ಅವರು ಸಂಸತ್ನ ಕೂಡ ಪ್ರವೇಶ ಮಾಡಿದ್ದಾರೆ, ಹಿಂದೆ ಸಂಸದರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಅಂದರೆ 2021ರ ಎಲೆಕ್ಷನ್ನಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡು ಆ ಮುಖೇನ ಅವರು ವಿಪಕ್ಷ ನಾಯಕನಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. 2026ರ ಈ ಒಂದು ಫಲಿತಾಂಶ ಭಾರತೀಯ ಜನತಾ ಪಕ್ಷದ ಪಾಲಾಗಿದೆ. ಪಶ್ಚಿಮ ಬಂಗಾಳ ದೊಡ್ಡ ರಾಜ್ಯ, ಹಾಗೆಯೇ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವಂತಹ ಪ್ರಮುಖವಾದಂತಹ ರಾಜ್ಯ. ಈ ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿಯವರು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅವರು ಅಧಿಕಾರವನ್ನು ಸಾಧಿಸ್ತಾ ಬಂದರು. ಕಮ್ಯುನಿಸ್ಟ್ನ ಕೆಂಪು ಕೋಟೆಯಿಂದ ಅಧಿಕಾರವನ್ನು ಪಡೆದಂತಹ ಮಮತಾ ಬ್ಯಾನರ್ಜಿಯವರು ತೃಣಮೂಲ ಕಾಂಗ್ರೆಸ್ ಮೂಲಕ ಆ CPIMನ ಆ ಒಂದು ಕೋಟೆಯನ್ನೇ ಛೇದಿಸಿದರು. ನಿರಂತರವಾದಂಥ 15 ವರ್ಷಗಳ ಅವರ ಆಳ್ವಿಕೆಯಲ್ಲಿ ಪಶ್ಚಿಮ ಬಂಗಾಳದ ಜನ ಒಂದು ಬದಲಾವಣೆಯನ್ನು ಬಯಸಿದ್ರು ಅನ್ನೋದಕ್ಕೆ ಈ 2026ರ ಈ ಒಂದು ಚುನಾವಣೆಯ ಫಲಿತಾಂಶವೇ ಸಾಕ್ಷಿ. ಇಲ್ಲಪ್ಪ, ಚುನಾವಣೆ ಸರಿಯಾಗಿ ನಡೆದಿಲ್ಲ, SIR ಅನ್ನೋ ಹೆಸರಲ್ಲಿ ಭಾಳಷ್ಟು ಮತದಾರರ ಹೆಸರನ್ನು ಆ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ, ಅನೇಕರನ್ನ ತಿರಸ್ಕೃತಗೊಂಡಿವೆ ಮತಗಳು, ಅನೇಕ ಕಡೆ CRPF ಕೇಂದ್ರ ಸಶಸ್ತ್ರ ಪಡೆಯನ್ನು ಇಟ್ಕೊಂಡು ಮೋಸ ಮಾಡಿದ್ದಾರೆ, TMCಯನ್ನು ದುರುದ್ದೇಶದಿಂದ ಸೋಲಿಸಿದ್ದಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಹೀಗೆಲ್ಲ ಮಾತುಗಳು ಭಾಳಷ್ಟು ಕಡೆ ಕೇಳಿ ಬರ್ತಾ ಇರ್ಬೋದು. ಆದರೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ, ಹಾಗೆಯೇ ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಇವೆಲ್ಲವೂ ಸೇರಿ ಇವೆಲ್ಲ ನಿಗಾವಹಿಸಿ ಬಹಳ ಸೂಕ್ಷ್ಮ ಮತ್ತು ಗಂಭೀರವಾದಂತಹ ಈ ಒಂದು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ನಡೆಸಿದ್ವು. ನಾವು ಎಲ್ಲ ಸರಿಯಾಗಿದೆ ಅಂತ ಹೇಳೋಕ್ಕಾಗದಿದ್ರು ಬಹಳಷ್ಟು ಕಡೆ ಹಿಂಸಾಚಾರ, ದುಂಬಿ ಗಲಾಟೆ, BJP ಕಾರ್ಯಕರ್ತರು 2 ಸಾವು, TMC ಕಾರ್ಯಕರ್ತರ 2 ಸಾವು, ಈ ಸುವೇಂದು ಅಧಿಕಾರಿಯವರ PA ಚಂದ್ರನಾಥ್ ಅವ್ರನ್ನ ಕೂಡ ಗುಂಡಿಕ್ಕಿ ಕೊಂದಿದ್ದಾರೆ. ಅವರ ಕಾರ್ ಡ್ರೈವರ್ ಇನ್ನೂ ಕೂಡ ತೀವ್ರ ಗಂಭೀರಕರ ಸ್ಥಿತಿಲಿದ್ದಾನೆ. ಇವೆಲ್ಲ ಇದ್ದೂ ಕೂಡ ಈ ಒಂದು ಸಂಘರ್ಷದ ಮಧ್ಯೆ ಇವತ್ತು ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ನಾಳೆ ನಿರೀಕ್ಷೆಯಲ್ಲಿದ್ದಾರೆ. ಅದೇನೇ ಆದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಕ್ಷದ ನಡುವಿನ ರಾಜಕೀಯ ಚುನಾವಣಾ ಸಮರ ಹೇಗಾಗೋಯಿತು ಅಂತಂದರೆ, ಹಿಂದೂ ಮುಸ್ಲಿಂ ಧರ್ಮದ ವಿರುದ್ಧ ಅನ್ನೋ ಮಟ್ಟಿಗೆ ಒಂದು ಬೆಳೆದು ಬಂದ್ಬಿಟ್ಟಿತ್ತು. ಯಾರು TMCಗೆ ಓಟ್ ಹಾಕ್ತಾರೋ ಅವರೆಲ್ಲರೂ ಮುಸ್ಲಿಂ ಭಾವನೆಗಳನ್ನು ಹೊಂದ್ಕೊಂಡಿರೋ ಹಾಗೆ, ಯಾರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತಾರೋ ಅವರೆಲ್ಲರೂ ಹಿಂದುತ್ವಕ್ಕೆ ಬೆಲೆ ಕೊಟ್ಟ ಹಾಗೆ ಅನ್ನೋ ರೀತಿ ಸಮೀಕರಣ ನಡೆದಿತ್ತು. ಒಟ್ಟಾರೆ ವೆಸ್ಟ್ ಬೆಂಗಾಲ್ನ ಬಹುತೇಕ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಈ ಸರಿ ಗೆದ್ದಿದೆ. ಅದೇ ಇವತ್ತೊಂದು ಪ್ರಶ್ನೆ ಕೂಡ ಹೌದು, ಹೇಗಪ್ಪ ಗೆದ್ದುಬಿಡ್ತು ಭಾರತೀಯ ಜನತಾ ಪಕ್ಷ, ಅಷ್ಟು ಸ್ಥಾನಗಳನ್ನು ಹೇಗೆ ಗೆಲ್ತು? ಈ ಪ್ರಶ್ನೆ ಇವತ್ತು ಉದ್ಭವಿಸ್ತಾ ಇದೆ. ಅದೇನೇ ಆಗಿದ್ರೂ ಕೂಡ ಆ ಪ್ರಶ್ನೆಗಳಿಗೆ ಈಗೇನು ಮಮತಾ ದೀದಿಯವರು ನಾನು ರಾಜೀನಾಮೆ ಕೊಡೋದಿಲ್ಲ, ರಾಜ್ಯಪಾಲರನ್ನು ನೋಡೋದಕ್ಕೆ ಹೋಗೋಲ್ಲ, ರಾಜಭವನಕ್ಕೆ ಹೋಗೋದೇ ಇಲ್ಲ ಅಂತ ಏನು ಹೇಳಿದರು,
ಅದಕ್ಕೆ ಪ್ರತಿಯಾಗಿ ರಾಜ್ಯಪಾಲರು ಈಗೇನು 2021 ಏನು ವಿಧಾನಸಭೆ ಆಗಿತ್ತು, ಅಂಗೀಕಾರವಾಗಿತ್ತು, ಅದನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಅದು ವಿಚ್ಛೇದಿಸಲ್ಪಟ್ಟಿದೆ ಅಂತ ಕೂಡ ಹೇಳಿದ್ದಾಗಿದೆ. ಹಾಗಾಗಿ ನಾಳೆಯ ಪ್ರಮಾಣ ವಚನದ ನಿರೀಕ್ಷೆಯಲ್ಲಿರುವಂತಹ ಸುವೇಂದು ಅಧಿಕಾರಿ ಅವರಿಗೆ ನಮ್ಮ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಕೋರ್ತೇವೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ರಾಜ್ಯವನ್ನು ಹಸಿವು, ಸುರಕ್ಷತೆ, ಅಂದರೆ ಏನು ಹಸಿವು ಅನ್ನೋದ್ರ ಮುಕ್ತ, ಹಾಗೆ ಅವರಿಗೆ ಜನಕ್ಕೆ ಬೇಕಾದಂಥ ವಸತಿ, ಹಾಗೆ ಅವ್ರಿಗೆ ಬೇಕಾದಂಥ ಉದ್ಯೋಗ, ಇವುಗಳ ಜೊತೆಗೆ ಅವರಿಗೆ ಆದ್ಯತೆ, ಸುರಕ್ಷತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಾಡನ್ನು ಮತ್ತು ದೇಶವನ್ನು ಅವರು ಕಾಪಾಡುವಂಥ ನಿಟ್ಟಿನಲ್ಲಿ ಬದುಕಲಿ, ಬೆಳೆಯಲಿ, ಅಭಿವೃದ್ಧಿ ಕಾಣಲಿ ಅಂತ ಹೇಳಿ ನಮ್ಮ ವಾಹಿನಿ ಮೂಲಕ ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೆಯೇ ಈ ಜಯ ಏನು ಸುಮ್ಮನೆ ಬಂದದ್ದಲ್ಲ, ಬಹಳ ಹೋರಾಟಗಳಿಂದ, ಬಹಳ ಸಂಘರ್ಷಗಳಿಂದ ಬಂದದ್ದು. ಸುವೇಂದು ಅಧಿಕಾರಿ ಅವರ ಪ್ರಾಣಕ್ಕೆ ತೊಂದರೆ ಇತ್ತು, ಸವಾಲುಗಳು ಬಂದಿತ್ತು, ಸೆಡ್ಡು ಹೊಡೆದಿದ್ರು. ಅಷ್ಟೇ ಯಾಕೆ, ಅಮಿತ್ ಶಾ ಅವರನ್ನೇ, ಗೃಹ ಸಚಿವ ಅಮಿತ್ ಶಾ ಅವರನ್ನೇ ನೀನು ಬಾಯಲ್ಲಿ ನೋಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಏನು ಆ ರಕ್ಷಣೆಗೆ, ಕಾರ್ಯಪಡೆಗೆ ಯಾರಿದ್ದು ಅಧಿಕಾರಿಗಳು, ಆ ಅಧಿಕಾರಿಗಳನ್ನೇ ಧಮಕಿ ಹಾಕೋ ಕೆಲಸ ಕೂಡ ಆಗಿತ್ತು. ಕಡೆಗೆ ಜನರು ಆ ಮನೆಗಳಿಂದ ಧೈರ್ಯವಾಗಿ ಹೊರಗಡೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಇವತ್ತು ಪರಿವರ್ತನೆ, ಬದಲಾವಣೆ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಆ ಎಲ್ಲ ಮತದಾರರ ಮನಸ್ಸಿನಲ್ಲಿರುವಂತಹ ಒಳ್ಳೆಯ ರಾಜ್ಯದ ಆಡಳಿತವನ್ನು ಅವರು ಕಾಣಲಿ ಅಂತ ಕೂಡ ಅವರಿಗೆ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಹೀಗೆ ನೋಡ್ತಾ ಇರಿ. ಇನ್ನಷ್ಟು ಸುದ್ದಿಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.